ಜಲಪಾತದಿಂದ ಸ್ವಲ್ಪ ದೂರದಲ್ಲಿ ಇಳಿದರು. ರಸ್ತೆಯ ಎರಡು ಬದಿ ಸಣ್ಣ ಸಣ್ಣ ಅಂಗಡಿ. ಆ ಸಂಜೆಯ ಮಬ್ಬು ಬೆಳಕು, ದೂರದಲ್ಲಿ ದುಮ್ಮುಕ್ಕಿ ಬೀಳುವ ಜಲಧಾರೆ. ಆ ಚಳಿಯಲ್ಲಿ ಬಿಸಿ ಬಿಸಿ ಚಹಾ ಕುಡಿದು ಮುಂದೆ ನಡೆದರು. ಅವನ ಕೈ ಹಿಡಿದ ಅವಳಿಗೆ ಆಂತರ್ಯ ಭದ್ರತೆಯ ಭಾವನೆ. ಅವಳ ಕೈ ಬೆಚ್ಚನೆಯ ಸ್ಪರ್ಶ. ಇನ್ನೊಂದು ಆತ್ಮನನ್ನೊಂದಿಗೆ ಒಂದಾದ ಹಾಗೆ ಅನುಭವ ಅವನಿಗೆ. ಅವಳಿಗೆ ದೇಹ ಮನ ತಣಿಯುವ ತನಕ ನೀರಿನ ಧಾರೆ. ಪ್ರಕೃತಿ ಸೌಂದರ್ಯ ನೋಡಿದಳು. ಅವಳ ಸಮಕ್ಷ ಸಾಕು ಎನ್ನುವ ಭಾವನೆ ಅವನದು. ಬರುವಾಗ ರಸ್ತೆಯಲ್ಲಿ ಅವಳು ನೋಡಿದ ಸಣ್ಣ ಬಿಳಿ ಮುತ್ತಿನ ಹಾರವನ್ನು ಅವಳಿಗೆ ಇಷ್ಟದಂತೆ ಖರೀದಿ ಮಾಡಿದರು. ಇವರಿಗಾಗಿ ಕಾಯುತ್ತಿರುವ ಗಾಡಿಯಲ್ಲಿ ಹತ್ತಿ ಲಹರಿಗೆ ಮರಳಿ ಬಂದರು. ಡೈನಿಂಗ್ ಹಾಲ್ ಕಡೆ ನಡೆದರು. ಕೈ ತೊಳೆದು ಊಟಕ್ಕೆ ಕುಳಿತರು. ಬಿಸಿಯಾದ ಚಪಾತಿ, ಒಂದು ಕಾಳು ಪಲ್ಯ, ಪನ್ನೀರು, ಜಾಮೂನು, ಒಂದು ಬಟ್ಲು ಅನ್ನ, ಸಾಂಬಾರು, ಮೊಸರು. ಹಿತವಾದ ಊಟವೆನಿಸಿತು. ಇಬ್ಬರ ಮಧ್ಯೆ ಮೌನ. ಕೀ ತೆಗೆದುಕೊಂಡು ಇಬ್ಬರು ನಡೆದರು. ಬಾಗಿಲು ತೆಗೆದು ಸಮಯ ನೋಡಿದಾಗ ರಾತ್ರಿ 9 ಗಂಟೆ. ಇನ್ನೊಂದು ಆಶ್ಚರ್ಯ, ಕೋಣೆ ತುಂಬ ಅಲಂಕಾರ. ಆಗಷ್ಟೇ ಅರಳಿ ನಿಂತಿರುವ ಹಾಗೆ ಗುಲಾಬಿ, ಮಲ್ಲಿಗೆಯ ಹಾಸಿಗೆ, ಸುಗಂಧ, ಸಂಪಿಗೆ ಹಾರ. ಮೇಜಿನ ಮೇಲಿಟ್ಟ ಕೇಸರಿ ಮಿಶ್ರಿತ ಹಾಲು. ಅವರ ಮೊದಲ ರಾತ್ರಿ ಎಂಬ ಭಾವವೇ ಮನವನ್ನು ಮುದಗೊಳಿಸಿತು. ಸೀರೆ ತೆಗೆಯಬೇಡ ಎಂದು ಅವನ ಕಳಕಳಿ. ಪ್ರತಿದಿನ ಗಂಟೆ ಗಂಟೆ ಮಾತನಾಡುವವರು. ಅಂದು ಇಬ್ಬರ ಮಧ್ಯೆ ಮೌನ. ಮೌನ ಮುರಿಯಲು ಅವನೇ ಮೊದಲು ಮಾತನಾಡಿದನು. ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಇನ್ ದಿಸ್ ಸ್ಯಾರಿ. ಇನ್ನೂ ಏನೋ ಹೇಳಬೇಕೆಂದವನಿಗೆ ಬಾಯಿ ಕಟ್ಟಿದ ಅನುಭವ. ಅವಳ ಮುಗುಳು ನಗೆ ಅವನಿಗೆ ಉತ್ತರ. ಅವನು ನೀಡಿದ ಮೊದಲ ಉಡುಗೊರೆ ಕೆಂಪು ಹಳದಿ ಬಳೆ, ಹಸಿರು ಬಳೆಗಳ ಮಧ್ಯೆ ನಗುತ್ತಿವೆ. ಅವಳ ಮೊಗವನ್ನು ಅವನ ಬೊಗಸೆಯಲ್ಲಿ ಹಿಡಿದು ಚುಂಬಿಸಿದನು. ದುಂಬಿಯ ಸ್ಪರ್ಶಕ್ಕೆ ಹೂವು ನಾಚುವಂತೆ ಅವಳು ಹಾಲು ಬಣ್ಣ, ತಿಳಿ ಗುಲಾಬಿ, ಕೆಂಪೇರಿದ ದೇಹ ಬಣ್ಣ. ಇಬ್ಬರ ಕೈ ಬೆರಳಲ್ಲಿ ಹೆಣೆದಿರಲು ಅವನ ಸನಿಹದಲ್ಲಿ ಅವಳು ಕಣ್ಮುಚ್ಚಿದಳು. ಇಬ್ಬರ ಅದರಗಳ ಬಿಸಿ ಸ್ಪರ್ಶ, ಆ ಮೊದಲ ಚುಂಬನ, ಎಲ್ಲ ಅನುಭವಗಳ ಮೀರಿದ ಅನುಭೂತಿ. ಅವಳ ಕತ್ತಲ್ಲಿ ಅವನು ಸುರಿಸಿದ ಮುತ್ತಿನ ಮಳೆ, ದೇಹ ಮೀರಿ ದೇಹತೀತವಾದ ಅನುಭವ. ಹೊರಗಡೆ ಧಾರಾಕಾರವಾಗಿ ಸುರಿಯುವ ಮಳೆ. ಆ ಶೃಂಗಾರ ರಾತ್ರಿಗೆ ಜೋಗಳು ಹಾಡುತ್ತಿದೆ. ಅವನು ಅವಳ ನಡೆಸುತ್ತ ತನ್ನೆರಡು ಕೈ ಹೆಣೆದನು. ಆ ಬಿಗಿಯ ಅಪ್ಪುಗೆಯಲ್ಲಿ ಬಿಸಿಲಿಗೆ ಮಂಜು ಕರಗುವಂತೆ ಕರಗಿದಳು ಅವನಲ್ಲಿ. ಅವಳ ದೇಹದ ಸ್ಪರ್ಶ, ಶ್ರೀಗಂಧದ ಪರಿಮಳ ಅವನನ್ನು ಇನ್ನೂ ತನ್ಮಯಗೊಳಿಸಿತು ಅವಳಲ್ಲಿ. ದೀಪ ಆರಿಸಿ ಕತ್ತಲಿಲ್ಲ ಅನುಭವ. ಕತ್ತಲು ಇಂಥ ಆನಂದವಿದೆ ಎಂಬ ಇಬ್ಬರ ಭಾವ. ಅವಳ ಮುಡಿದ ಮಲ್ಲಿಗೆ, ಕೈಯಲ್ಲಿ ಸಪ್ಪಳ ಮಾಡುವ ಬಳೆ, ಕಾಲ್ಗೆಜ್ಜೆ ಅವನನ್ನು ಇನ್ನೂ ಹುಚ್ಚನನ್ನಾಗಿ ಮಾಡುತ್ತಿವೆ. ಅವಳ ಸೀರೆ ಸೆರಗು ಜಾರಿದ ಘಳಿಗೆ, ಸೀರೆ ನೆರಿಗೆ ಸಡಿಲವಾದ ಅನುಭವ. ಅವಳ ಭಯವಾದ ಮನಸ್ಸಿಗೆ ತನ್ನ ತನು ಮನ ಅವನಿಗೆ ಅರ್ಪಿತ ಎನ್ನುವ ಅನುಭೂತಿ. ಹೂವಿನ ಪರಿಮಳ ಕೋಣೆಯಲ್ಲಿ ಹರಡಿದೆ. ಎರಡು ದೇಹ ಒಂದೇ ಆತ್ಮವಾದ ಅನುಭವ. ಸುರಿಯುವ ಮಳೆ ಆಕಾಶದಿಂದ ಭೂಮಿಗೆ ಪ್ರೇಮ ಸಂದೇಶ ನೀಡುವಂತೆ ಎರಡು ಮನಸ್ಸು, ಭಾವ, ದೇಹದಿಂದ ಒಂದಾದ ಅನುಭವ. ಅವಳ ದೇಹ ವೀಣೆಯಾಗಿ, ಅವನು ವೀಣೆ ನುಡಿಸುವ ವಾದಕನಾಗಿ, ಇಬ್ಬರ ಆನಂದ ಭಾವ ಒಂದಾದ ಸಮಯ. ಇಂತಿ ನಿಮ್ಮ ಆಹನ.